ಈ ಉದ್ದೇಶದಿಂದ ಒಳ ಮೀಸಲಾತಿಯ ಸಮೀಕ್ಷೆಯ ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಬಲ್ಗೈ ಸಮುದಾಯದ ಚಲವಾದಿ, ಮಹಾರ್, ವಲಿಯ, ಪಲೈ, ಬೇಗಾರ್, ಮಾಲ, ಚೆನ್ನಿ ದಾಸರ್ ಹೀಗೆ ಸಂಬಂಧಿಸಿದ ಸುಮಾರು 29 ಜಾತಿ ಈ ರಾಜ್ಯದಲ್ಲಿದ್ದು, ಈ ಜಾತಿಯ ಸುಮಾರು ನಾವು ಇವತ್ತು ರಾಜ್ಯದಲ್ಲಿ ಒಂದು 60ರಿಂದ 65 ಲಕ್ಷ ಜನಸಂಖ್ಯೆಯುಳ್ಳವರಾಗಿದ್ದೇವೆ. ಆದರೆ ಈ ಹಿಂದೆ ಈ ನಾಗ್ ಮೋಹನ್ ದಾಸ್ ವರದಿಯ ಮರು ಸಮೀಕ್ಷೆಯಾಗಿ ಸರ್ಕಾರವನ್ನು ಆದೇಶ ಮಾಡಿದೆ. ಈ ಆದೇಶದಲ್ಲಿ ಯಾವ ಥರ ನಾವು ಸಮೀಕ್ಷೆ ಮಾಡಬೇಕು, ನಾವು ಯಾವ ಥರ ಹೆಸರು ಬರ್ತದೆ, ಯಾಕಂದರೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳಿಲ್ಲ, ನಾವು ನೇರವಾಗಿ ವಲಿಯ ಅಥವಾ ಮಹಾರ್ ಅಂತ ಬರ್ತೀವಿ. ಈ ಮೈಸೂರು ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ ಈ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಎಂಬ ಜಾತಿಗಳಿದ್ದು, ಉದಾಹರಣೆಗೆ ಶಿವಮೊಗ್ಗದಲ್ಲಿ ಆದಿ ಕರ್ನಾಟಕದ ಮಾದಿಗ ಮತ್ತು ವಲಿಯ ಜಾತಿ ಎಲ್ಲರೂ ಕೂಡ ನಮೂದಿಸ್ತಾರೆ. ಮತ್ತು ಈ ಅರೆಭಾಷಿಕರಂತೇಳಿ ಅರೆಭಾಷಿಕರಂತೆ ಬೆಂಗಳೂರು ಭಾಗದಲ್ಲಿ ಸುಮಾರು 20 ಲಕ್ಷ ಜನಸಂಖ್ಯೆ ಇದ್ದಾರೆ. ಅವರ ಹೋದ ಈ ವರದಿಯಲ್ಲಿ ಅವರನ್ನು ಕೈಬಿಟ್ಟಿದ್ದಾರೆ. ಅದಕ್ಕಾಗಿ ಈ ಒಂದು ಉದ್ದೇಶದಿಂದ ಈ ನಮ್ಮ ರಾಜ್ಯದಲ್ಲಿಯೇ ಈ ಒಂದು ಜನರಿಗೆ ಒಂದು ವಿಶೇಷವಾಗಿ ಚಲವಾದಿ ಹಾಗೂ ದಾಸ, ಬೇಗಾರ ಮತ್ತು ಪರ್ಯಾಜ ಸುಮಾರು 29 ಜಾತಿಗಳಿಗೆ ಈ ಮುಂಬರುವ ಜನಗಣತಿಯಲ್ಲಿ ಯಾವ ಥರ ನಾವು ಜನಗಣತಿ ಮಾಡಬೇಕು, ಯಾವ ಜೊತೆ ಹೆಸರನ್ನು ನೋಂದಾಯಿಸಬೇಕು ಮತ್ತು ಯಾವ ರೀತಿ ನಾವು ಪಾಲ್ಗೊಳ್ಬೇಕೆಂಬ ಉದ್ದೇಶ ಇಟ್ಟುಕೊಂಡು ರಾಜ್ಯ ಮಟ್ಟದ ಒಂದು ವಿಚಾರ ಸಂಕಿರಣವನ್ನು ದಿನಾಂಕ 12/4/2025 ಬೆಂಗಳೂರಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಉದ್ದೇಶ ಇಷ್ಟೇ ಇದ್ರದ್ದು, ಭಾರತ ಸರ್ವೋಚ್ಚ ನ್ಯಾಯಾಲಯದ ದಿನಾಂಕ 1/8/2024 ಒಳ ಮೀಸಲಾತಿ ಬಗ್ಗೆ ನೀಡಿದ ತೀರ್ಪಿನ ಸಂವಿಧಾನದ ಅನುಚ್ಛೇದನ 14, 15/4, 16/4 ಅಡಿಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ವರ್ಗೀಕರಣ ಮಾಡುವ ಅಧಿಕಾರ ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದಾಗಿದೆ.